ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ1 ಆರೋಪಿ. ಆದರೆ ಆಕೆ ಹೊರಬಂದ ತಕ್ಷಣ ಎಲ್ಲರಿಗೂ ಇದ್ದಂತಹ ಕುತೂಹಲ ಅಂದರೆ ಸ್ವಲ್ಪ ಕುಗ್ಗಿರಬಹುದು ಈ ಘಟನೆಯಿಂದ ಅಂತ ಹೇಳಿ. ಆದರೆ ಅದ್ಯಾವುದೂ ಕೂಡ ಪವಿತ್ರ ಗೌಡನಲ್ಲಿ ಕಾಣಿಸ್ತಿಲ್ಲ. ಆದರೆ ಆಕೆ ಹೊರಬಂದ ನಂತರ ಆಕೆ ಮಾಡಿದ್ದೇನು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನೀವೇ ನೋಡಿ. ಏನೇ ಇರಲಿ ಏನೇ ಬರಲಿ, ನಮ್ಮಿಬ್ಬರ ಬಂಧಕ್ಕೆ ಯಾರ ಕಣ್ಣು ಬೀಳದಿರಲಿ. ನೋವು ಇಲ್ಲಿಗೆ ಕೊನೆಯಾಗಲಿ. ಇಂದಿನಿಂದ ಹೊಸ ಬದುಕು ಶುರುವಾಗಲಿ. ಆ ಬದುಕಲ್ಲೂ ನೀನೇ ನನ್ನ ಜೊತೆ ಇರಲಿ. ಇದು ದರ್ಶನ್ ನಾಮಧೇಯಸ್ಯ ಸಂದೇಶ. ಡಿ ಬಾಸ್ಗೆ ಪವಿತ್ರ ಗೌಡ ಸಾರಿದ ಪ್ರೇಮ ಸಂದೇಶ. ದರ್ಶನ್ ನಾಮಧೇಯಸ್ಯ ಪವಿತ್ರ ಪೂಜೆ. ರೇಣುಕಾಸ್ವಾಮಿ ಕೊಲೆಯ ಎ1 ಪವಿತ್ರ ಗೌಡ ಜೈಲಿಂದ ರಿಲೀಸ್ ಆಗಿದ್ದಾರೆ. ಪರಪ್ಪನ ಪಂಜರದಿಂದ ಬಿಡುಗಡೆ ಆಗ್ತಿದ್ದಂತೆ ಟೆಂಪಲ್ ರನ್ ಮಾಡಿ ದೇವರ ದರ್ಶನ ಪಡೆದಿದ್ದಾರೆ. ತಲಘಟ್ಟಪುರದಲ್ಲಿರೋ ಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದ್ರು. ದೇಗುಲದಲ್ಲಿ ಪವಿತ್ರ ಗೌಡ ತಮ್ಮ ಕುಟುಂಬದ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು. ಹಾಗೆ ದರ್ಶನ್ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿಸಿದ್ರು. ಇನ್ನು ಅರ್ಚನೆ ಮಾಡಿಸುವಾಗ ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳ ಅಂದಿದ್ದಕ್ಕೆ ಪವಿತ್ರ ಹೂ ಅಂತ ಒಪ್ಪಿಗೆ ಸೂಚಿಸಿದ್ರು. ಈ ದೃಶ್ಯ ಸುಬ್ಬಿಗೆ ದರ್ಶನ್ ಮೇಲಿನ ಪ್ರೀತಿ ಕಮ್ಮಿ ಆಗಿಲ್ಲ, ಕಡಿಮೆ ಆಗೋದಿಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳಿತ್ತು. ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳಿದ್ಯಾಕೆ? ಇಷ್ಟೆಲ್ಲ ಆದ್ಮೇಲೂ ಪವಿತ್ರ ಗೌಡ ಕುಟುಂಬ ದರ್ಶನ್ ಜೊತೆಯಾಗಿ ನಿಲ್ಲಲಿದೆ ಅನ್ಸುತ್ತೆ. ಕಾರಣ ಪೂಜೆ ಮಾಡಿಸುವಾಗ ಪವಿತ್ರ ಗೌಡ ಸುಮ್ಮನಿದ್ರು. ತಾಯಿ ಭಾಗ್ಯಮ್ಮ ದರ್ಶನ್ ಹೆಸರು ಹೇಳಿದ್ದು ಅಚ್ಚರಿ ಮೂಡಿಸಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ಪವಿತ್ರ ಗೌಡ ಮಧ್ಯೆ ಮಾತಿಲ್ಲ, ಕಥೆ ಇಲ್ಲ. ಇದೀಗ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಇಬ್ಬರು ಭೇಟಿಯಾಗ್ತಾರಾ ಅನ್ನೋ ಕುತೂಹಲ ಹುಟ್ಟುಹಾಕಿದೆ. ಕಳೆದ 10 ವರ್ಷಗಳಿಂದ ಲಿವ್ ಇನ್ ಟುಗೆದರ್ ನಲ್ಲಿದ್ದ ದರ್ಶನ್ ಪವಿತ್ರ ಮತ್ತೆ ಅದೇ ರೀತಿ ಇರ್ತಾರಾ ಅನ್ನೋದೇ ಡೌಟ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ1 ಆರೋಪಿ. ಆದರೆ ಆಕೆ ಹೊರಬಂದ ತಕ್ಷಣ ಎಲ್ಲರಿಗೂ ಇದ್ದಂತಹ ಕುತೂಹಲ ಅಂದರೆ ಸ್ವಲ್ಪ ಕುಗ್ಗಿರಬಹುದು ಈ ಘಟನೆಯಿಂದ ಅಂತ ಹೇಳಿ. ಆದರೆ ಅದ್ಯಾವುದೂ ಕೂಡ ಪವಿತ್ರ ಗೌಡನಲ್ಲಿ ಕಾಣಿಸ್ತಿಲ್ಲ. ಆದರೆ ಆಕೆ ಹೊರಬಂದ ನಂತರ ಆಕೆ ಮಾಡಿದ್ದೇನು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನೀವೇ ನೋಡಿ. ಏನೇ ಇರಲಿ ಏನೇ ಬರಲಿ, ನಮ್ಮಿಬ್ಬರ ಬಂಧಕ್ಕೆ ಯಾರ ಕಣ್ಣು ಬೀಳದಿರಲಿ. ನೋವು ಇಲ್ಲಿಗೆ ಕೊನೆಯಾಗಲಿ. ಇಂದಿನಿಂದ ಹೊಸ ಬದುಕು ಶುರುವಾಗಲಿ. ಆ ಬದುಕಲ್ಲೂ ನೀನೇ ನನ್ನ ಜೊತೆ ಇರಲಿ. ಇದು ದರ್ಶನ್ ನಾಮಧೇಯಸ್ಯ ಸಂದೇಶ. ಡಿ ಬಾಸ್ಗೆ ಪವಿತ್ರ ಗೌಡ ಸಾರಿದ ಪ್ರೇಮ ಸಂದೇಶ. ದರ್ಶನ್ ನಾಮಧೇಯಸ್ಯ ಪವಿತ್ರ ಪೂಜೆ. ರೇಣುಕಾಸ್ವಾಮಿ ಕೊಲೆಯ ಎ1 ಪವಿತ್ರ ಗೌಡ ಜೈಲಿಂದ ರಿಲೀಸ್ ಆಗಿದ್ದಾರೆ. ಪರಪ್ಪನ ಪಂಜರದಿಂದ ಬಿಡುಗಡೆ ಆಗ್ತಿದ್ದಂತೆ ಟೆಂಪಲ್ ರನ್ ಮಾಡಿ ದೇವರ ದರ್ಶನ ಪಡೆದಿದ್ದಾರೆ. ತಲಘಟ್ಟಪುರದಲ್ಲಿರೋ ಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದ್ರು. ದೇಗುಲದಲ್ಲಿ ಪವಿತ್ರ ಗೌಡ ತಮ್ಮ ಕುಟುಂಬದ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು. ಹಾಗೆ ದರ್ಶನ್ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿಸಿದ್ರು. ಇನ್ನು ಅರ್ಚನೆ ಮಾಡಿಸುವಾಗ ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳ ಅಂದಿದ್ದಕ್ಕೆ ಪವಿತ್ರ ಹೂ ಅಂತ ಒಪ್ಪಿಗೆ ಸೂಚಿಸಿದ್ರು. ಈ ದೃಶ್ಯ ಸುಬ್ಬಿಗೆ ದರ್ಶನ್ ಮೇಲಿನ ಪ್ರೀತಿ ಕಮ್ಮಿ ಆಗಿಲ್ಲ, ಕಡಿಮೆ ಆಗೋದಿಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳಿತ್ತು. ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳಿದ್ಯಾಕೆ? ಇಷ್ಟೆಲ್ಲ ಆದ್ಮೇಲೂ ಪವಿತ್ರ ಗೌಡ ಕುಟುಂಬ ದರ್ಶನ್ ಜೊತೆಯಾಗಿ ನಿಲ್ಲಲಿದೆ ಅನ್ಸುತ್ತೆ. ಕಾರಣ ಪೂಜೆ ಮಾಡಿಸುವಾಗ ಪವಿತ್ರ ಗೌಡ ಸುಮ್ಮನಿದ್ರು. ತಾಯಿ ಭಾಗ್ಯಮ್ಮ ದರ್ಶನ್ ಹೆಸರು ಹೇಳಿದ್ದು ಅಚ್ಚರಿ ಮೂಡಿಸಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ಪವಿತ್ರ ಗೌಡ ಮಧ್ಯೆ ಮಾತಿಲ್ಲ, ಕಥೆ ಇಲ್ಲ. ಇದೀಗ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಇಬ್ಬರು ಭೇಟಿಯಾಗ್ತಾರಾ ಅನ್ನೋ ಕುತೂಹಲ ಹುಟ್ಟುಹಾಕಿದೆ. ಕಳೆದ 10 ವರ್ಷಗಳಿಂದ ಲಿವ್ ಇನ್ ಟುಗೆದರ್ ನಲ್ಲಿದ್ದ ದರ್ಶನ್ ಪವಿತ್ರ ಮತ್ತೆ ಅದೇ ರೀತಿ ಇರ್ತಾರಾ ಅನ್ನೋದೇ ಡೌಟ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ. ಆದರೆ ಆಕೆ ಹೊರಬಂದ ತಕ್ಷಣ ಎಲ್ಲರಿಗೂ ಇದ್ದಂತಹ ಕುತೂಹಲ ಅಂದರೆ ಸ್ವಲ್ಪ ಕುಗ್ಗಿರಬಹುದು ಈ ಘಟನೆಯಿಂದ ಅಂತ ಹೇಳಿ. ಬಟ್ ಆದರೆ ಅದ್ಯಾವುದೂ ಕೂಡ ಪವಿತ್ರ ಗೌಡನಲ್ಲಿ ಕಾಣಿಸ್ಲಿಲ್ಲ. ಆದರೆ ಆಕೆ ಹೊರಬಂದ ನಂತರ ಆಕೆ ಮಾಡಿದ್ದೇನು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನೀವೇ ನೋಡಿ. ಏನೇ ಇರಲಿ ಏನೇ ಬರಲಿ, ನಮ್ಮಿಬ್ಬರ ಬಂಧಕ್ಕೆ ಯಾರ ಕಣ್ಣು ಬೀಳದಿರಲಿ. ನೋವು ಇಲ್ಲಿಗೆ ಕೊನೆಯಾಗಲಿ. ಇಂದಿನಿಂದ ಹೊಸ ಬದುಕು ಶುರುವಾಗಲಿ. ಆ ಬದುಕಲ್ಲೂ ನೀನೇ ನನ್ನ ಜೊತೆ ಇರಲಿ. ಇದು ದರ್ಶನ್ ನಾಮಧೇಯಸ್ಯ ಸಂದೇಶ. ಡಿ ಬಾಸ್ಗೆ ಪವಿತ್ರ ಗೌಡ ಸಾರಿದ ಪ್ರೇಮ ಸಂದೇಶ. ದರ್ಶನ್ ನಾಮಧೇಯಸ್ಯ ಪವಿತ್ರ ಪೂಜೆ. ರೇಣುಕಾಸ್ವಾಮಿ ಕೊಲೆಯ A1 ಪವಿತ್ರ ಗೌಡ ಜೈಲಿಂದ ರಿಲೀಸ್ ಆಗಿದ್ದಾರೆ. ಪರಪ್ಪನ ಪಂಜರದಿಂದ ಬಿಡುಗಡೆ ಆಗ್ತಿದ್ದಂತೆ ಟೆಂಪಲ್ ರನ್ ಮಾಡಿ ದೇವರ ದರ್ಶನ ಪಡೆದಿದ್ದಾರೆ. ತಲಘಟ್ಟಪುರದಲ್ಲಿರೋ ಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದ್ರು. ದೇಗುಲದಲ್ಲಿ ಪವಿತ್ರ ಗೌಡ ತಮ್ಮ ಕುಟುಂಬದ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು. ಹಾಗೆ ದರ್ಶನ್ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿಸಿದ್ರು. ಇನ್ನು ಅರ್ಚನೆ ಮಾಡಿಸುವಾಗ ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳ ಅಂದಿದ್ದಕ್ಕೆ ಪವಿತ್ರ ಹೂ ಅಂತ ಒಪ್ಪಿಗೆ ಸೂಚಿಸಿದ್ರು. ಈ ದೃಶ್ಯ ಸುಬ್ಬಿಗೆ ದರ್ಶನ್ ಮೇಲಿನ ಪ್ರೀತಿ ಕಮ್ಮಿ ಆಗಿಲ್ಲ, ಕಡಿಮೆ ಆಗೋದಿಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳಿತ್ತು. ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳಿದ್ಯಾಕೆ? ಇಷ್ಟೆಲ್ಲ ಆದ್ಮೇಲೂ ಪವಿತ್ರ ಗೌಡ ಕುಟುಂಬ ದರ್ಶನ್ ಜೊತೆಯಾಗಿ ನಿಲ್ಲಲಿದೆ ಅನ್ಸುತ್ತೆ. ಕಾರಣ ಪೂಜೆ ಮಾಡಿಸುವಾಗ ಪವಿತ್ರ ಗೌಡ ಸುಮ್ಮನಿದ್ರು, ತಾಯಿ ಭಾಗ್ಯಮ್ಮ ದರ್ಶನ್ ಹೆಸರು ಹೇಳಿದ್ದು ಅಚ್ಚರಿ ಮೂಡಿಸಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ಪವಿತ್ರ ಗೌಡ ಮಧ್ಯೆ ಮಾತಿಲ್ಲ, ಕಥೆ ಇಲ್ಲ. ಇದೀಗ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಇಬ್ಬರು ಭೇಟಿಯಾಗ್ತಾರಾ ಅನ್ನೋ ಕುತೂಹಲ ಹುಟ್ಟುಹಾಕಿದೆ. ಕಳೆದ 10 ವರ್ಷಗಳಿಂದ ಲಿವ್ ಇನ್ ಟುಗೆದರ್ ನಲ್ಲಿದ್ದ ದರ್ಶನ್ ಪವಿತ್ರ ಮತ್ತೆ ಅದೇ ರೀತಿ ಇರ್ತಾರಾ ಅನ್ನೋದೇ ಡೌಟ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ. ಆದರೆ ಆಕೆ ಹೊರಬಂದ ತಕ್ಷಣ ಎಲ್ಲರಿಗೂ ಇದ್ದಂತಹ ಕುತೂಹಲ ಅಂದರೆ ಸ್ವಲ್ಪ ಕುಗ್ಗಿರಬಹುದು ಈ ಘಟನೆಯಿಂದ ಅಂತ ಹೇಳಿ. ಬಟ್ ಆದರೆ ಅದ್ಯಾವುದೂ ಕೂಡ ಪವಿತ್ರ ಗೌಡನಲ್ಲಿ ಕಾಣಿಸ್ಲಿಲ್ಲ. ಆದರೆ ಆಕೆ ಹೊರಬಂದ ನಂತರ ಆಕೆ ಮಾಡಿದ್ದೇನು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನೀವೇ ನೋಡಿ. ಏನೇ ಇರಲಿ ಏನೇ ಬರಲಿ, ನಮ್ಮಿಬ್ಬರ ಬಂಧಕ್ಕೆ ಯಾರ ಕಣ್ಣು ಬೀಳದಿರಲಿ. ನೋವು ಇಲ್ಲಿಗೆ ಕೊನೆಯಾಗಲಿ. ಇಂದಿನಿಂದ ಹೊಸ ಬದುಕು ಶುರುವಾಗಲಿ. ಆ ಬದುಕಲ್ಲೂ ನೀನೇ ನನ್ನ ಜೊತೆ ಇರಲಿ. ಇದು ದರ್ಶನ್ ನಾಮಧೇಯಸ್ಯ ಸಂದೇಶ. ಡಿ ಬಾಸ್ಗೆ ಪವಿತ್ರ ಗೌಡ ಸಾರಿದ ಪ್ರೇಮ ಸಂದೇಶ. ದರ್ಶನ್ ನಾಮಧೇಯಸ್ಯ ಪವಿತ್ರ ಪೂಜೆ. ರೇಣುಕಾಸ್ವಾಮಿ ಕೊಲೆಯ A1 ಪವಿತ್ರ ಗೌಡ ಜೈಲಿಂದ ರಿಲೀಸ್ ಆಗಿದ್ದಾರೆ. ಪರಪ್ಪನ ಪಂಜರದಿಂದ ಬಿಡುಗಡೆ ಆಗ್ತಿದ್ದಂತೆ ಟೆಂಪಲ್ ರನ್ ಮಾಡಿ ದೇವರ ದರ್ಶನ ಪಡೆದಿದ್ದಾರೆ. ತಲಘಟ್ಟಪುರದಲ್ಲಿರೋ ಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದ್ರು. ದೇಗುಲದಲ್ಲಿ ಪವಿತ್ರ ಗೌಡ ತಮ್ಮ ಕುಟುಂಬದ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು. ಹಾಗೆ ದರ್ಶನ್ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿಸಿದ್ರು. ಇನ್ನು ಅರ್ಚನೆ ಮಾಡಿಸುವಾಗ ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳ ಅಂದಿದ್ದಕ್ಕೆ ಪವಿತ್ರ ಹೂ ಅಂತ ಒಪ್ಪಿಗೆ ಸೂಚಿಸಿದ್ರು. ಈ ದೃಶ್ಯ ಸುಬ್ಬಿಗೆ ದರ್ಶನ್ ಮೇಲಿನ ಪ್ರೀತಿ ಕಮ್ಮಿ